ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ? ಇವತ್ತು ನಾವು ಟ್ರಿಪ್ ಹೋಗ್ತಿದ್ವಿ. ಯಾವ ಟ್ರಿಪ್ಗೆ ಅಂತಂದ್ರೆ ಫಾರೆಸ್ಟ್ ನೋಡಕ್ಕೆ. ಇವನು ನನ್ನ ತಮ್ಮ ಪವನ ಅಂತ, ಇದು ವಿಶು ಅಂತ, ಇವನು ಸೋನಿ ಅಂತ. ಹಾಯ್ ಬಿಡು. ಇವರು ಬೆಂಗಳೂರಲ್ಲಿ ಇರೋದು. ಬೆಂಗಳೂರಿಂದ ಪಾಪ ಟ್ರಿಪ್ಗೆ ಅಂತ ಬಂದಿದ್ದಾರೆ ನಮ್ಮ ಕಸಿನ್. ಇವ್ರು ತುಂಬಾ ಒಳ್ಳೆಯವರು, ಸೋ ಇನ್ನೋಸೆಂಟ್ ಗೊತ್ತಾ? ಇವ್ ನಂಗೆ ತುಂಬಾ ಇಷ್ಟ. ಆಮೇಲೆ ಇನ್ ಪವನ, ಇವನು ತುಂಬಾ ಒಳ್ಳೆಯವನು. ಇವ್ರು ಫ್ರೆಂಡ್ಶಿಪ್ ಇನ್ನೋಸೆಂಟ್ ಅಂದ್ರೆ ತುಂಬಾ ಕೆಟ್ಟವರು ಅಂತಾನೂ ಅಲ್ಲ, ಜೋರು ಇನ್ನೋಸೆಂಟ್ ಅಲ್ಲ, ತುಂಬಾ ಒಳ್ಳೆಯವರು. ಅದೇ ನಾನು ಯಾವಾಗ್ಲೂ ನನ್ನ ಹಸ್ಬೆಂಡ್ ಹೇಳ್ತಿರ್ತೀನಿ, ಮಾಡಿದ್ರೆ ಫ್ರೆಂಡ್ಶಿಪ್ ಪವನ್ ಅಂತ ಫ್ರೆಂಡ್ಶಿಪ್ ನ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಈಸ್ ಅ ವೆರಿ ಗುಡ್ ಫ್ರೆಂಡ್ ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಎಲ್ಲಾ ವಿಡಿಯೋದಕ್ಕೂ ಇರ್ತಾರಲ್ಲ ಅವ್ರೆ, ಇವ್ರು ನನ್ನ ಹಸ್ಬೆಂಡ್. ಇವರು ಒಂದು ಸ್ಪೆಷಲ್ ಹೀರೋ, ನಮ್ಮ ಗ್ಯಾಂಗ್ ಇದು ಹೀರೋ, ಗ್ಯಾಂಗ್ ಸ್ಟಾರ್ ಇವರು. ನಮ್ ಟೀಮ್ ಲೀಡರ್. ನಮ್ ಟೀಮ್ ಲೀಡರ್ ಆಕ್ಚುಲಿ ಅವ್ರು ಕಾರ್ ಓಡಿಸಿದ್ದಾರೆ, ಸೊ ಸರಿಯಾಗಿ ತೋರ್ಸಕ್ಕಾಗಲ್ಲ. ಅವ್ರದ್ದು ಸ್ಪೆಷಲ್ ಒಂದು ಶೂಟ್ ಮಾಡ್ತೀವಿ ಆಮೇಲೆ. ಎಲ್ಲರೂ ಈಗ ಹೋಗೋಣ ಬನ್ನಿ. ಬಾಯ್ ಬಾಯ್. ಮತ್ತೆ ನಮ್ಗೆ ತೋರಿಸ್ತೀನಿ. ನಾವು ಈ ಟ್ರಿಪ್ ಹೋಗ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಂತಾ ಇದ್ವಿ. ನಾವೆಲ್ಲ ಕಸಿನ್ಸು ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಯಾವತ್ತೂ ಕಾಲನೇ ಕೂಡ್ ಬರ್ಲಿಲ್ಲ. ಆದ್ರೆ ಇವತ್ತು ನಮ್ಗೆ ಕಾಲ ಕೂಡ್ ಬಂದಿದೆ, ಎಲ್ರಿಗೂ ರಜೆ ಸಿಕ್ಕಿದೆ. ಆದ್ರೂ ಒಬ್ರು ಮಿಸ್ಸಿಂಗ್ ಇದಾರೆ, ಇಬ್ರಿಬ್ರು ಮಿಸ್ಸಿಂಗ್ ಇದಾರೆ. ಮತ್ತೆ ಇನ್ನೊಂದ್ಸರಿ ಅವ್ರ ಜೊತೆ ಹೋಗ್ಬಿಟ್ಟು ಬರ್ತೀವಿ. ಏನ್ ಸರ್ಪ್ರೈಸು? ಆದ್ರೆ ನಾವು ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರ? ಹೌದಾ? ಮೋಸ್ಟ್ಲಿ ಯಾರೋ ಬರ್ತಾರೆ ಅಂತ ಹೇಳ್ತಾ ಇದಾರೆ. ನೋಡೋಣ, ನನಗೂ ಗೊತ್ತಿಲ್ಲ ಯಾರಿರ್ಬೋದು ಅಂತ. ಆದ್ರೆ ನಾನೇನೋ ಹೇಳ್ತಿದ್ನಲ್ಲ, ಟ್ರಿಪ್ ಹೋಗ್ತಾ ಇದೀವಿ, ಅನ್ಪ್ಲಾನ್ ಟ್ರಿಪ್ ಇದು. ಈಗ ನಾವು ಫಾರೆಸ್ಟ್ ಅಂತ ಅನ್ಕೊಂಡಿದೀವಿ, ಬಟ್ ಫಸ್ಟ್ ಎಲ್ಲಿ ಹೋಗ್ತಿದೀವಿ ಅಂದ್ರೆ ನಮ್ಗೆ ಸರ್ಪ್ರೈಸ್. ಇವಾಗೆಲ್ಲ ನೀವೇ ನೋಡಿ. ನಾವಿವಾಗ ಮೈಸೂರಿಂದ ನಮ್ಮ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ವಿ. ಎಲ್ಲ ಕಸಿನ್ಸು. ಥ್ರಿಲ್ ಅಲ್ವಾ ಟ್ರಿಪ್ ಅಂತ, ಸೊ ಎಲ್ಲರೂ ರೆಡಿ ಆಗಿಬಿಟ್ವಿ ಬೇಗ. ಕಾರ್ ಬರೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆದರೆ ನಾವು ಬೇಗ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಬಂದ್ಬಿಟ್ವಿ. ಗೈಸ್, ಇವಾಗ ಏನ್ ದೊಡ್ಡ ಸರ್ಪ್ರೈಸ್ ಅಂದ್ರೆ, ಯಾರೋ ಇವಾಗ ಇಬ್ರು ಬರ್ತಾರಂತೆ ನಮ್ ಜೊತೆ ಹೋಗಕ್ಕೆ. ನಾವ್ ಇಷ್ಟೇ ಜನ ಇರೋದಿಲ್ಲ, ಬಟ್ ಯಾರು ಇಬ್ರು ಬರ್ತಾರೆ ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಗೆಸ್ ಮಾಡಿ ಅಂತ ಹೇಳ್ತಿದಾರೆ. ನಾವಂತೂ ನಮ್ ಇಡೀ ರಿಲೇಷನ್ ಹೆಸರೆಲ್ಲ ಹೇಳಾಯ್ತು, ಫ್ರೆಂಡ್ಸ್ ಹೆಸರು ಹೇಳಾಯ್ತು, ನಮ್ ರಿಲೇಷನ್ ಅಂತೆ. ನಮ್ಗೆ ಗೊತ್ತಾಗ್ತಿಲ್ಲ ಯಾರು ಬರ್ತಿದಾರೆ ಅಂತ. ದೊಡ್ಡ ಸರ್ಪ್ರೈಸ್. ಇವಾಗ ನೋಡೋಣ ಯಾರು ಬರ್ತಾರೆ ಅಂತ. ಏನು ಪವನ ಯಾರು ಬರ್ಬೋದು ಗೊತ್ತಿಲ್ಲ. ವಿಷು ಯಾರು ಬರ್ಬೋದು ಅಲ್ವಾ? ನನ್ಗೂ ಹಂಗೆ ಅನ್ಸ್ತಿದೆ. ನಮ್ಮ ಮನೇಲಿ ಒಬ್ರು ಇದ್ದಾರೆ, ಅವ್ರು ಬರ್ತಾರ ಅಂತ ಅನ್ಕೊಂಡಿದೀನಿ ನಾನು. ಬಟ್ ಅವ್ರು ಬರ್ತಾರ ಅಥವಾ ಒಂದ್ ಕೇಸ್ ಇದೆ ಫೀಮೇಲ್, ಬಟ್ ಅವ್ರು ಬರ್ತಾರ, ಬಟ್ ಬೇರೆಯವ್ರು ಬರ್ತಾರ. ನಾನು ಅವ್ರು ಅಂತ ಹೇಳಿದೆ, ಇವ್ರು ಯಾರು ಅಲ್ಲ ಅಂತ ಹೇಳ್ತಿದಾರೆ ಇವರು. ಅವ್ರಿಗೆ ಗೊತ್ತು, ನೋಡೋಣ. ಲೆಟ್ಸ್ ವಾಚ್ ಯಾರು ಬರ್ತಾರೆ ಅಂತ. ಈ ಸಸ್ಪೆನ್ಸ್ ಇಲ್ಲ ಅಂತ ಹೀಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾರು ತಿಂಡಿ ಮಾಡಿಲ್ಲ ನೋಡಿ, ಎಲ್ಲರೂ ಮುಖನ ಹೇಗಿದೆ. ಬಟ್ಟೆ ಸಿಕ್ಕಿದೆ, ಯಾವ್ದು ಸಿಕ್ಕಿಲ್ಲ. ಊಟ ಮಾಡಿದ್ವಲ್ಲ ಹೋಟ್ಲು, ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ? ಏನ್ ಗೊತ್ತಾ, ಈ ಚಾನೆಲ್ ಹೆಸರು ಮಿಸ್ಟರ್ ಅಂಡ್ ಮಿಸಸ್ ಭರತ್ ಅಂತ. ಬಟ್ ಭರತ್ ಅವ್ರು ಮಾತಾಡಲ್ಲ, ಬರೀ ಮಿಸ್ಸಸ್ ಮಾತಾಡ್ತಾರೆ. ಹಾಗೆ ಅದೇ ಹೆಣ್ಮಕ್ಳಿಗೆ ಮಾತು ಜಾಸ್ತಿ, ಬಾಯಿ ಜಾಸ್ತಿ, ಅದಕ್ಕೆ. ಏನ್ ಗೊತ್ತಾ, ಅವ್ರು ಬರೋರು ಕ್ಯಾನ್ಸಲ್ ಮಾಡಿದ್ರಂತೆ, ಸಿಗ್ಲಿಲ್ವಂತೆ ರಜಾ, ಅದಕ್ಕೆ ಅವ್ರು ಬರ್ತಿಲ್ವಂತೆ. ಫ್ರೆಂಡ್ಸ್, ಸುಮ್ನೆ ಸಸ್ಪೆನ್ಸ್ ಎಲ್ಲ ಹಾಳಾಗೋಯ್ತು.
ಗೈಸ್, ನಾವು ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆಗಿದೀವಿ. ಇದು ನಮ್ಮ ಫಸ್ಟ್ ಡೆಸ್ಟಿನೇಷನ್. ನಿಮ್ಗೊಂದು ಸೂಪರ್ ಆಗಿರೋ ವ್ಯೂ ತೋರಿಸ್ಲಾ ನೋಡಿ. ಇದು ಆಕ್ಚುಲಿ ಅಷ್ಟೊಂದು ಫೇಮಸ್ ಆಗಿಲ್ಲ ಈ ಜಾಗ. ಈ ಜಾಗ ಏನಾದ್ರು ಇದು ಫೇಮಸ್ ಆದ್ರೆ ಮಾತ್ರ ಮತ್ತೆ ಈ ಜಾಗನು ಹಾಳು ಮಾಡ್ತಾರೆ ಜನ. ಈಗ ನಾನ್ ವಿಡಿಯೋ ಹಾಕೋದ್ರಿಂದ ಮೋಸ್ಟ್ಲಿ ಸುಮಾರು ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಈ ಪ್ಲೇಸ್ ಯಾವುದು ಅಂತ, ಈ ಪ್ಲೇಸ್ ಹೆಸರು ಏನು ಅಂತಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಈಗ ಹೇಳಲ್ಲ. ಈ ವಿಡಿಯೋ ಫುಲ್ ನೋಡಿ, ಅವಾಗ ಹೇಳ್ತೀನಿ ಇದು ಎಲ್ಲಿದು ಅಂತ, ಇದು ಯಾವ ಲೊಕೇಶನ್ ಅಂತ ನಾನು ಆಮೇಲೆ ಹೇಳ್ತೀನಿ. ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ, ಲೊಕೇಶನ್ ಕೂಡ ಹಾಕ್ತೀನಿ. ಬಾಯ್ ಬಾಯ್. ಈಗ ನಾವು ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಬೇಕು. ಟ್ರೆಕ್ ಮಾಡ್ಕೊಂಡು ನಾವು ಕೊನೆಯವರೆಗೂ ಲಾಸ್ಟ್ ವರ್ಗು ವಿಡಿಯೋ ಮಾಡಿ ಅಲ್ಲಿ ವಿಡಿಯೋ ಆನ್ ಮಾಡ್ತೀನಿ. ಐ ಮೀನ್ ಜರ್ನಿ ಮಾಡೋಣ, ಅಲ್ಲಿ ನಿಮ್ಗೆ ಮಾತಾಡಿಸ್ತೀನಿ. ಬಿಕಾಸ್ ಮಾತಾಡಕ್ಕಾಗಲ್ಲ, ಉಶಿಶ್ ಅಂತ ಆಗುತ್ತೆ. ಆಲ್ರೆಡಿ ಹತ್ಕೊಂಡ್ಬಿಡ್ತಲ್ಲ ಗೈಸ್ ನೋಡಿ. ಆಲ್ರೆಡಿ ಒಂದು ಫಸ್ಟ್ ಲೀಚು ಹತ್ಕೊಂಡ್ಬಿಟ್ಟಿದೆ. ಈಗ ನೆಕ್ಸ್ಟ್ ನಮ್ಗೆ ಹಚ್ಚುತ್ತೆ, ಬೇಗ ಹೋಗ್ಬಿಟ್ಟು. ಕಿತ್ತಾಕಪ್ಪ, ಏನಾಗಲ್ಲ. ಒಂದೇ ಕಡೆ ಸ್ಟೇ ಮಾಡ್ಬಿಡ. ಇಲ್ಲ ಸುಸ್ತಾಗೋಯ್ತು. 3-4 ಕಿಲೋಮೀಟರ್ ಐತೆ. ಇಲ್ಲಿಂದ ಸ್ಲೈಡ್ ಮಾಡಿ ಬಿಟ್ಬಿಡ್ತೀನಿ ನೀರ್ ಕೊಂಡೈತಿ. ನೋಡಿ ಹೆಂಗಾಗಿದ್ದೀನಿ ನಾನು. ಯಪ್ಪ ಬದುಕಿದೆ ದೊಡ್ಡ ವಿಷಯ. ಅಷ್ಟು ಟ್ರೆಕ್ಕಿಂಗ್ ಮಾಡ್ಕೊ ಬಂದ್ವಿ. ಪಾತಾಳ ಎಲ್ಲ ಕಾಣಿಸ್ಬಿಡ್ತು, ಜೊತೆಗೆ ಜಿಗಣೆ ಕಾಟ. ಈ ಪ್ಯಾಂಟ್ ಬೇರೆ ನಾನು ಇಷ್ಟು ಅಗಲಕ್ಕಿದೆ, ನಾನಂತೂ ಬಿದ್ದೆ ಹೋಗ್ತಿದ್ದೆ. ಈ ಕ್ಲೈಮೇಟ್ ಎಷ್ಟು ಅಮೇಝಿಂಗ್ ಆಗಿದೆ ಅಂತ ಅಂದ್ರೆ ನೀವು ಲೈಫಲ್ಲಿ ಒಂದ್ಸಲಿ ಬರ್ಲೇಬೇಕು, ಅಷ್ಟು ಸೂಪರ್ ಆಗಿದೆ ಇದು. ನಮ್ಗಂತೂ ಫುಲ್ ಸುಸ್ತಾಗೋಯ್ತು. ನಮ್ ಕಸಿನ್ಸ್ ಎಲ್ಲ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ರು. ನನಗೆ ನಡೆಯಕ್ಕೆ ಆಗ್ತಿಲ್ಲ, ನಾನು ಎಷ್ಟು ಫಿಸಿಕಲಿ ಅನ್ಫಿಟ್ ಆಗಿದ್ದೀನಿ ಅಂತ ನನಗೆ ಈಗ ಚೆನ್ನಾಗಿ ಅರ್ಥ ಆಗ್ತಿದೆ. ನನ್ ಗಂಡ ದುಮ್ಮೋಗಿದ್ದಾರೆ, ಆದ್ರೆ ಫಾಸ್ಟ್ ಹೆಂಗ್ ಹೋದ್ರು ಗೊತ್ತಾ. ನಾನು ಅವ್ರಿಗಿಂತ ಇವ್ರು ಫಿಟ್ ಆಗಿದ್ದಾರೆ, ನಾನ್ ಅಷ್ಟೊಂದು ಫಿಟ್ ಆಗೇ ಇಲ್ಲ ಫ್ರೆಂಡ್ಸ್. ನಾನು ತೆಳ್ಳಗ್ ಮಾತ್ರ ಆಗ್ತಾ ಇದ್ದೀನಿ, ಆದ್ರೆ ಫಿಟ್ ಆಗಿಲ್ಲ. ಇನ್ಮೇಲೆ ನಾನು ಫಿಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಆಕ್ಚುಲಿ ಎಲ್ಲಿರೋ ವಿಜುವಲ್ ಮಾಡ್ತಾ ಇದ್ದಾರೆ ಕಸಿನ್ಸ್ ಎಲ್ಲ. ಗೈಸ್, ನನ್ನನ್ನು ನೋಡ್ಬೇಡಿ ನೀವು, ನೋಡಿ ಎಷ್ಟು ಸೂಪರ್ ಆಗಿದೆ. ಇದನ್ನ ನಾವು ಎಷ್ಟು ದುಡ್ಡು ಕೊಟ್ರು ನೋಡಕ್ಕಾಗಲ್ಲ. ಎಷ್ಟು ದುಡ್ಡಿದ್ರು ಇಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ. ನಮ್ಮ ಮೈಂಡು ಎಷ್ಟು ಈ ಸ್ಟ್ರೆಸ್ ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀವಿ ನಾವು, ತುಂಬ ಟೆನ್ಷನ್ ಆಗಿರುತ್ತೆ. ಆದರೆ ಇಲ್ಲಿ ಬಂದಾಗ ಮಾತ್ರ ಸ್ವರ್ಗಕ್ಕೆ 3 ಗೇಣು. ಇದೇ ಸ್ವರ್ಗ ಫ್ರೆಂಡ್ಸ್, 3 ಗೇಣಲ್ಲ, ಇದೇ ಸ್ವರ್ಗ ನಮ್ಮದು. ಮುಳ್ಳಂಗಿರಿ ಹೇಗಿದೆಯೋ ಅದಕ್ಕಿಂತ ಸೂಪರ್ ಆಗಿದೆ. ಅದಕ್ಕಿಂತ ಅಂತ ಹೇಳೋಕ್ಕಾಗಲ್ಲ, ಎರಡೂ ಈಕ್ವಲ್ ಓಕೆನಾ. ಆಮೇಲೆ ಚಿಕ್ಕಮಂಗ್ಳೂರಲ್ಲಿರೋ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಬೇಜಾರು ಮಾಡ್ಕೊಳ್ಳೋದೇನಿಲ್ಲ, ಅದು ಸೂಪರ್, ಇದು ಸೂಪರ್. ಯಾಕಂದರೆ ಎಲ್ಲ ನಮ್ಮ ಕರ್ನಾಟಕನೇ ಅಲ್ವಾ. ಜೈ ಕನ್ನಡಾಂಬೆ. ಚಾರ್ಜ್ ಬೇರೆ ಇಲ್ಲ, ಎಷ್ಟೋ ತನಕ ವಿಡಿಯೋ ಮಾಡ್ತೀನೋ ಗೊತ್ತಿಲ್ಲ. ಆಮೇಲೆ ಎಲ್ಲಾದ್ರೂ ಚಾರ್ಜ್ ಹಾಕ್ಬೇಕು. ಕಾಣಿಸ್ತಾ ಇದೀವಾ? ನಡಿ 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 ನಡಿ. ಬಾಲು ಏನು ಏನೋ. ಅಯ್ಯೋಯ್ಯಪ್ಪ, ನಾನು ಅಲ್ಲಿಗೆಲ್ಲ ಬರಲ್ಲ, ನಾನು ಬರಲ್ಲಪ್ಪ. ಓಯ್ಯೋ ಬೇಡ.
ನಿಜ ಆಗಲ್ಲಪ್ಪ. ಇಲ್ಲೇ ಎಷ್ಟು ಡೇಂಜರಸ್ ಆಗಿದೆ. ನೀವು ಬನ್ನಿ. ಅದ್ರ ಮೇಲೆ ನಿಂತ್ಕೊ, ಅವನ ಮೇಲೆ. ಓಯ್ ಸುಮ್ಮನೆ ಇರು. ಏಯ್ ಪವನ, ನೀನ್ ಏನ್ ಮಾಡ್ತಿದ್ಯಾ? ಏಯ್ ಯಾಕೋ ಬಂಡೆ ಬೀಳಿಸ್ತಾರೆ. ಒಂದು ನಾನ್ ಬರಲ್ಲ, ಕರೆ ಆಗುತ್ತೆ. ನಾನ್ ತಳ್ತಿಲ್ಲ ನಿನ್ನ. ಆ ಬಂಡೆ ಕೆಳಗಡೆ ಕೂತ್ಕೊಂಡು ಸಂಜೆ ಹೊರಟಾಗ 8:30 ಆಗಿತ್ತು. ನಾವು ಆಕ್ಚುಲಿ ಹಂಗೆ ಮಾಡ್ಬೇಕಾಯ್ತು. ಊಟ ಎಲ್ಲ ಇಲ್ಲ. ಇನ್ನು ನಾವು BRS ಆಡಿರೋ ಆಟಗಳು ನೋಡ್ಬಿಟ್ರೆ ಮನೆಗೆ ಸೇರ್ಸಲ್ಲ. ಹೌದಾ? ಮತ್ತೆ ಇಲ್ಲಿ ಹೆಂಗೆ ಹಿಡಿಯೋಕ್ಕಾಗುತ್ತೆ? ಹೆಂಗೆ ಹೇಳ್ತರು? ನೀವು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ನಮಗೆ ದಾರಿ ಗೊತ್ತಾಗಲ್ಲ. ಹಿಂಗೆ ಹೋಗೋದು? ಹಿಂಗೆ ಹೋಗೋದಾ? ಈ ದಾರಿ ಇದೆಯಲ್ಲ, ಈ ದಾರಿಲಿ ಹೋಗೋಣ. ಸ್ವಲ್ಪ ಜಾರುತ್ತಾ? ಮತ್ತೆ ಫಸ್ಟ್ ನೀವೇ ಹೋಗ್ಬಿಡಿ, ನನಗೆ ಹಿಡ್ಕೊಳಕ್ಕಾಗಲ್ಲ. ಗೈಸ್, ಇಲ್ಲಿ ವೀಡಿಯೋನೂ ಮಾಡಬೇಕು, ನಮ್ಮ ಜೀವನ ಕಾಪಾಡ್ಕೋಬೇಕು. ಶಿಟ್, ಇಲ್ಲಿ ನೋಡಿದೆ ಹೆಂಗೈತೆ. ಯಾರು ನೋಡ್ತೀನಿ ಗೈಸ್, ನಮ್ದು ಇವಾಗ ಒಂದು ಡೆಸ್ಟಿನೇಷನ್ ಮುಗೀತು. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡ್ತಾ ಇದೀವಿ. ಅದು ಯಾವುದು ಅಂತ ನೋಡೋಣ ಬನ್ನಿ. ಈಗ ಬಾಯ್ ಬಾಯ್ ಕೆಬೆ ಹಿಲ್ಸ್, ಲವ್ ಯು. ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ನೋಡೋ ಜೊತೆಗೆ ಪಕ್ಕದಲ್ಲೇ ಯಾವುದೋ ಜರಿ ಹರಿತಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಅಲ್ಲಿ ಹಾಕ್ತಾ ಕೊಡ್ವಿ. ಏ ಲೀಚ್ ಹತ್ತಾ ಇದೆ, ಲೀಚ್ ಲೀಚ್ ತುಂಬ ಇದೆ. ಶೂ ಇದು ಹತ್ತಿಲ್ಲ. ಹಂಗೆ ವಯಸ್ಸು ಇಲ್ಲೂ ಅವರು ವೈಟ್ ಮೇಲೆ ಇರಬೇಕು. ಸನಿ ಮೀನು ಅಣ್ಣ, ಮೀನು ಸಕ್ಕದಾಗೈತ್ ಪವನ್. ಮೀನ ಅದು ಫೋನ್ ಇದಕ್ಕೆ ಹಾಕೊಂಡು ಎತ್ಕೊಂಡು ಹೋಗ್ಬಿಡೋಣ. ಟೋಪಿ ಕಡ ಅಕ್ಕ ವಿಡಿಯೋ ಮಾಡಿ. ಸತ್ತೋಗುತ್ತೆ. ನೀರಾಕು, ನೀರಾಕೋದಕ್ಕೆ. ಸತ್ತೋಗುತ್ತೆ, ನೀರಾಕೋತೀನಿ. ನೋಡಿ ಹೆಂಗ್ ಕಚ್ಕತ್ತೈತೆ ಅಲ್ವಾ? ಕಡ್ಕೋನ ನಾನು ಇಟ್ಕೊತೀನಿ. ನೀರು ಹಿಡ್ಕೊ, ಫಸ್ಟ್ ನೀರು ಹಿಡ್ಕೊ. ನೋಡಿ ಅಕ್ಕ ಅಲ್ಲಿ ಎಷ್ಟೊಂದಿದೆ. ಹ್ಞೂ ಪವನ, ಈ ತಿಗಣೆ ಕಣೋ. ಎಲ್ಲಿ ಹೊರಡೋಣ? ಎಷ್ಟು ಪ್ಲೇಟ್ ಬೇಕು ನಾನು ಇಲ್ಲಿ ಇಟ್ಕೊತೀನಿ, ಒಂದು ವಿಡಿಯೋ ಮಾಡು. ಬೇಕು ಬೇಕು. ಸನಿ ಮಾಡಿಸ್ಕೋಬೇಕು.
ನಾವು ಆ ಜರೀಲಿ ಆಟಾಡ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಆಗ ನಮಗೆ ಗೊತ್ತಾಗಿದ್ದು ಅಲ್ಲಿ ತುಂಬ ಸೂಪರಾಗಿರೋ ಒಂದು ಫಾಲ್ಸ್ ಇದೆ ಅಂತ. ಆ ಫಾಲ್ಸ್ ಹೆಸರು ಏನು ಗೊತ್ತಾ? ಚೆಲುವಾರ ಫಾಲ್ಸ್. ಇಷ್ಟು ಸೂಪರಾಗಿತ್ತು. ಆದರೆ ಏನಂದರೆ ನಾವು ಆ ಚೆಲುವಾರ ಫಾಲ್ಸ್ಗೆ ಹೋಗೋಕ್ಕೆ ಒಂದು ತುಂಬ ಚಿಕ್ಕ ಜಾಗದಿಂದ ಹೋಗಬೇಕು. ಐ ಮೀನ್ ವೇ ಇದೆಯಲ್ಲ ತುಂಬ ಅಂದರೆ ತುಂಬ ನ್ಯಾರೋ ಆಗಿತ್ತು ಮತ್ತು ತುಂಬ ಸ್ಕೇರಿ ಆಗಿತ್ತು. ಬಟ್ ತುಂಬ ಕಷ್ಟಪಟ್ಟು ಹೋದ್ಮೇಲೆ ನಮಗೆ ಬ್ಯೂಟಿಫುಲ್ ವ್ಯೂ ಸಿಕ್ತು. ಅದು ಇದೆ ನೋಡಿ, ಎಷ್ಟು ಸೂಪರಾಗಿ ಬ್ಯೂಟಿಫುಲ್ ಆಗಿದೆ. ನನಗೆ ಅನ್ಕೊಂಡ ಊಟ ನನಗೆ ಅನ್ಕೊಂಡ ಅದು ಕೆಳಗಿಳಿ ಫೋಟೋ ತೆಗಿತೀನಿ. ನಾನು ಎಲ್ಲೂ ಆಟ ಆಡೋಕ್ಕೆ ಹೋಗಿಲ್ಲ. ಇಷ್ಟು ಸ್ವೆಟ್ ಆಗಿದ್ದೀನಿ ಹತ್ತಿ ಏನೋ ಇಲ್ಲಿ ನಡೆಯೋದೇ ಕಷ್ಟ. ಟ್ರೆಕ್ಕಿಂಗ್ ಮಾಡಿ ನಮಗೆಲ್ಲ ಸುಸ್ತಾಗಿದೆ. ಈಗ ನಾವು ಊಟ ಮಾಡಬೇಕು, ಯಾಕಂದರೆ ಮಧ್ಯಾಹ್ನ 3:30-4 ಗಂಟೆ ಆಗಿಬಿಟ್ಟಿತ್ತು. ಆದರೆ ಏನು ಮಾಡೋದು, ಇಲ್ಲಿ ಹುಡ್ಕೊಂಡು ಹೋಗೋದು ಕಾಡಲ್ಲಿ ಅಂತ ನೋಡ್ತಾ ಇದ್ವಿ. ಅಲ್ಲೊಂದು ವೆಜ್ ಮೆಸ್ ಇತ್ತು, ಬಟ್ ಅದು ನಮಗೆ ಮಿಸ್ ಆಗೋಯ್ತು. ತುಂಬ ಮುಂದೆ ಬಂದುಬಿಟ್ಟಿದ್ವಿ. ಬಟ್ ಮುಂದೆ ಬಂದಿದ್ದು ಒಳ್ಳೇದಾಯಿತು, ಯಾಕಂದರೆ ನಮಗೊಂದು ಒಳ್ಳೆ ಮೆಸ್ ಸಿಕ್ತು. ಅದು ಯಾವುದು ಅಂದರೆ ಈ ಶ್ರೀಕೃಷ್ಣ ಮೆಸ್ಸು. ಹೊಟ್ಟೆ ಹಾಸ್ಕೊಂಡು ಹೋಗಿದ್ದಕ್ಕೆ ಎಷ್ಟು ಚೆನ್ನಾಗಿ ಊಟ ಸಿಕ್ತು ಅಂತಂದರೆ, ಮನೆ ಊಟ ಸಿಕ್ಬಿಡ್ತು ನಮಗೆ. ನಾನು ಅವಾಗೀಗ ಒಂದೇ ವಿಡಿಯೋ ಮಾಡ್ತಿರೋದು. ನಮ್ಮ ಈ ಗುಂಪಿನ ನಾಯಕನನ್ನು ನೋಡಿ ಎಲ್ಲರೂ. ಕಳ್ಳನಾಯಕ ನೀವು ಹೀರೋನಾ? A2 ನಾನಾ? ನೀವು A4 ಅವನೇ ಕರ್ಕ ಬಂದಿದ್ದು. ಈಗೆಲ್ಲ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ, ಎಲ್ಲಿ ಹೋಗ್ತಿದ್ದೀವಿ? ಎಲ್ಲಿದ್ಯಾ? ಮತ್ತಾದ್ರೂ ಒಂದು ಪ್ರಾಣಿನೂ ಸಿಕ್ಕಿಲ್ಲ. ಈಗ ನಾವು ಸಿಗುತ್ತೆ, ವೇಟ್ ಮಾಡು. ಆದ್ರೆ ನಾವು ಪ್ರಾಣಿನ ಹುಡುಕ್ತೀವಿ. ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಇರುಪ್ಪು ಫಾಲ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಇರುಪ್ಪು ಫಾಲ್ಸ್ಗೆ ನಮ್ಗೆ ಹೋಗಕ್ ಆಗಲ್ಲ. ಅದಕ್ಕಿಂತ ದೊಡ್ಡ ಫಾಲ್ಸ್ ನೋಡಿದ್ವಿ. ಅದಕ್ಕಿಂತ ಸೂಪರ್ ಫಾಲ್ಸ್ ನೋಡಿದ್ವಲ್ಲ, ಚೆನ್ನಾಗಿತ್ತಲ್ವಾ? ದೊಡ್ಡಣ್ಣ ಅದು ಅದಕ್ಕಿಂತ ಇನ್ನೂ ದೊಡ್ಡದು. ನೋಡ್ರೆ ನೀನು ಬೆಚ್ಚಿಬಿಡ್ತೀವ. ಭದ್ರಕಾಳಿ ಟೆಂಪಲ್. ಇಳಿಸ್ತೀನಿ, ಆರಾಮಾಗಿ ತಗೊಳ್ಳಿ ಫೋಟೋ ಅಂತಲ್ಲ. ವೆಲ್ಕಮ್ ಟು ನಾಗರಹೊಳೆ. ಹುಲಿನೇ ಕೂತೈತೆ ಅಲ್ಲಿ. ಬಿಸ್ಲಿಗೆ ಬೆಲ್ಲಿಗೆ ಆಗ್ಬಿಟ್ಟಿದೆ. ಆನೆ ಬರ್ತಿದೆ. ಟೈಗರ್ ರಿಸರ್ವ್ ಫಾರೆಸ್ಟ್ ಬೋರ್ಡ್ನೇ ಮಾಡಿಲ್ಲ. ಇಷ್ಟು ಮಾಡ್ಬಿಡ್ತಾನೆ ಅಲ್ಲಿ ಫಾರೆಸ್ಟ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನಾವು ಫೈನಲ್ ಡೆಸ್ಟಿನೇಷನ್ ಯಾವುದಕ್ಕೆ ಬಂದ್ವಿ ಅಂದರೆ ನಾಗರಹೊಳೆ ದ ಟೈಗರ್ ರಿಸರ್ವ್ ಫಾರೆಸ್ಟಿಗೆ ಬಂದ್ವಿ. ಎಷ್ಟು ಸೂಪರಾಗಿದೆ ಅಂತಂದರೆ ಅಷ್ಟು ತುಂಬ 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 ಚೆನ್ನಾಗಿದೆ ಫಾರೆಸ್ಟ್. ಅಲ್ಲಿಗೆ ಬಂದರೆ ಸಾಕು, ನಮಗೆ ಈ ಜೀವನದಲ್ಲಿ ಒನ್ ಟೈಮ್ ನೋಡೋವಂಥ ಪ್ಲೇಸೇ ಇದು. ಓಕೆನಾ? ಇಲ್ಲಿ ನಮಗೆ ಫಸ್ಟು ಎಂಟ್ರಿ ಆಗಿದ ತಕ್ಷಣ ನಮ್ಮ ಕಾರ್ನ ಚೆಕ್ ಮಾಡ್ತಾರೆ. ಯಾಕೆ ಅಂತಂದರೆ ಏನಾದರೂ ಪ್ಲಾಸ್ಟಿಕ್ ಐಟಮ್ಸ್ ಇಟ್ಟಿದ್ದಾರೋ ಏನೋ. ಬಿಕಾಸ್ ಪರಿಸರನ ನಾವು ಯಾವತ್ತೂ ಪೊಲ್ಯೂಟ್ ಮಾಡಬಾರ್ದಲ್ವ, ಪ್ಲಾಸ್ಟಿಕ್ಕಿಂದ ಅದಾಗುತ್ತೆ ಅಂತ ಬಂದು ಕಾರ್ ಚೆಕ್ ಮಾಡಿದ್ರು. ಆಮೇಲೆ ನಮಗೊಂದು ಪಾಸ್ ಅಥವಾ ಒಂದು ಚೀಟಿ ಬರ್ಕೊಡ್ತಾರೆ. ಈ ಟೈಮಲ್ಲಿ ನಾವು ಎಂಟ್ರಿ ಆಗ್ತಿದ್ದೀವಿ,
ಎಕ್ಸಾಕ್ಟ್ಲಿ 1 hour ನಮಗೆ ಟೈಮ್ ಕೊಡ್ತಾರೆ, 45 minutes to 1 hour ಅನಿಸುತ್ತೆ. ಅಷ್ಟೊತ್ತಿಗೆ ನಾವು ಚೆಕ್ಔಟ್ ಆಗಿಬಿಡ್ಬೇಕು. ನಾವು ಎಕ್ಸಾಕ್ಟ್ 1 hourಗೆ ಚೆಕ್ಔಟ್ ಆಗಿಲ್ಲ ಅಂತಂದರೆ ಅಲ್ಲಿ ಫೈನ್ ಹಾಕ್ತಾರೆ ನಮಗೆ. ಅದಕ್ಕೆ ನಾವು ಬೇಗ ಚೆಕ್ಔಟ್ ಆಗಲೇಬೇಕು ಪ್ರಾಣಿಗಳನ್ನ ನೋಡಿಕೊಂಡು. ಕೊಟ್ಬಿಡಿ ಈ ಕಡೆ ಇದ್ದಾರೆ, ಬಾಯ್ಸ್ ಎಲ್ಲ ಆ ಕಡೆ ಇದ್ದಾರೆ. ಬರೀ ತಿನ್ನೋದೇ ಇದ್ದಿದ್ದು. ಒಂಟಿ ಬೇರೆ ಗುರು, ಒಂದು ಇಲ್ಲ ಅಲ್ಲೂ ಐತೆ. ಇನ್ನೊಂದೈತೆ. ಹೋದ್ರೆ ಅದು ರೋಡಕ್ಕೆ ಬಂದ್ಬಿಡ್ತದೆ. ಸೋನಿಗೆ ಹೊಡಿಯೋದು. ತಿರ್ಸ್ಕೊಳ್ಳೋ ಜಾಗ ಆಯ್ತಾ? ಯಾಕೆ ತಿರ್ಸ್ಕೊಳ್ಳೋ, ಅಲ್ಲೇ ಹೋಗೋದು ಈಗ ನಾನು. ಬೇಡ ಬಿಡಿ ಅಣ್ಣ, ಬೇಡ ಬೇಡ. ಈಗ ಗುರಾಯಿಸ್ತೈತಣ್ಣ. ಎಲ್ಲರೂ ಅದಿಲ್ಲ ಇದಿಲ್ಲ ಇದು ಬಂದಿಲ್ಲ. ಏಯ್ ಬೇಡ ಬೇಡ. ಮರಿಯಾನೆ ಮರಿಯಾನೆ ಮರಿಯಾನೇನಾ? ಮರಿ ಅಂದ್ರೆ ತುಂಬಾ ದೊಡ್ಡದೇನಲ್ಲ, ಕಾಡಾನೆ. ಬಂದ್ಬಿಡುತ್ತೆ. ಅಲ್ಲಿ ಇನ್ನೊಂದಿದೆ ಅಲ್ಲಿ. ಹೇಳಿಲ್ಲ ಆನೆ ಸಿಗುತ್ತೆ ಅಂತ. ಯಾರೇ ಸಿಕ್ಕಿದೆ ಈ ಮೂರಿದೆ. ಒಂದೇ ಸೆಕೆಂಡ್ ತಿರುಗುತ್ತೆ. ಒಂದೇ ಸಲ ಫಾಸ್ಟ್ ಆಗಿ ತಗೊಳಕ್ಕಾಗಲ್ಲ. ನೋಡಿ ಅದಕ್ಕೆ. ಸೋನಿ ಇಳಿ ಕೆಳಗೆ. ಇಲ್ಲ ಅದೇ ಹೋಗುತ್ತೆ ಸುಮ್ಮನೆ ಈಗ. ಹಿಂದೆ ನೋಡ್ಕೋಬೇಕು, ಹಿಂದೆ ಬಂದ್ಬಿಟ್ರೆ ಹಿಂದೆ ಕೂತ್ಕೋ, ಬೇಗ ಹೋಗು. ಓ ಎಷ್ಟೊಂದಿದೆ. ಕಾಲ್ ತೋರಿಸ್ತು. ಸ್ಲೋ 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 ಮಾಡಿದ್ಯಲ್ಲೋ ವಿಶು. ನೋಡ್ದ ಆನೆ? ಆನೆ ನೋಡ್ದ? ಅಣ್ಣ ಒಂಚೂರು ರಿವರ್ಸ್ ಹೋಗಿ. ಏ ಪವನ ಏನ್ ತಮಾಷೆ ಮಾಡ್ತೀಯ ನೀನು? ಜಿಂಕೆ ಐತೆ. ಈ ಬರ್ತಾ ಇದೆ ಅಮ್ಮ. ಬೇಡ 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 ಬಾಲು, ರಿಸ್ಕ್ ಬೇಡ, ಆನೆ ಜೊತೆ ಆಟ ಬೇಡ. ಏ ಮರಿಯಾನೆಗಳು. ಮರ್ಯಾದೆಗಳಿದೆ, ಡೇಂಜರು. ಇಲ್ಲಿಂದ ತಗೋ 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 ತಗೋ. ಇಲ್ಲಿಂದ ಮಾಡು. ಬಂದೆ ಆನೆ. ಹಿಂಗಿಂದ ಮಾಡು ಮಾಡು ಮಾಡು. ಏ ಚಿಕ್ಕ 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 ಚಿಕ್ಕ. ಓ ಮುಂದೆ ಇನ್ನೊಂದು. ಬಿಲ್ಡಪ್ ಕೊಡ್ತಾ ಸೋನಿ. ಅಡ್ಜಸ್ಟ್ಕೊಂಡು ಬರ್ಲಿ ಅಂತೆ. ಸ್ಲೋ ಸ್ಲೋ ಸ್ಲೋ. ಮೊಬೈಲ್ ಚೋಪನ. ಆಯ್ತು. ಬಂತು ಬಂತು ಬಂತು. ನಮ್ ಜೊತೆ ಬರ್ತಾವನ. ಬಾರ. ಯಾವ್ದಕ್ಕೂ ಭಯ ಇಲ್ಲ, ಎಲ್ಲ ರೂಢಿ ಆಗೈತೆ ಅವಕ್ಕೆ. ನೋಡಿ ನೋಡಿ ಸಾಕಾಗೈತೆ. ಏನಕ್ಕೆ ಹಿಂಗ್ ನೋಡ್ಬೇಕವ್ರೆ? ಇಲ್ಲ ಇಲ್ಲ ಹೌದು. ಬಂದ್ರು ಕರ್ಸ್ರೋ ಹುಲಿನ ನಾವು ನೋಡ್ಕೋತೀವಿ. ಏಯ್ ನಮ್ನೇ ನೋಡ್ತಿದ್ದ ಹುಲಿ ಕರ್ಸಿ. ಮೆತ್ತಿಗೆ ಮೆತ್ತಿಗೆ. ಓ ನಿಲ್ಸಿಯೋಣ 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 ನಿಲ್ಸಿಯೋಣ. ಪಾ ಎಮ್ಮೆನೇ ಇದು. ಆಯ್ತು ಬಟ್ಟಿಕಪ್ಪ. ಏ ಬೇಡ ಬಾಲು. ಸೌಂಡ್ ಮತ್ತೆ ಸೋನಿದು ಬಿದ್ದಿಲ್ಲ.
ದೂರ ಬಿದ್ದಿಲ್ಲ ಹಾಕು. ತೆಗ್ದ್ಬಿಟ್ಟು ಹಾಕೆ. ಒಳಗಡೆ ಉಸ್ರು ಒಳಗಡೆ ಮೇಲ್ಗಡೆ ಉಸ್ರು ಮೇಲ್ಗಡೆ. ಐ ಡೋಂಟ್ ಕೇರ್ ಅಂತ ಇದ್ದದ. ಈ ಕೋಪ ಬಂತು ಅದಕ್ಕೆ, ಬಂತು ಕೋಪ ಬಂತು. ಏಯ್ ನಡೀರಂತ ಹಣ ಕೆಳಗಡೆ ಐತೆ ನೋಡಿ, ನಾಲ್ಕೈದು ಕೆಳಗಡೆ ಐತೆ. ಅವನ್ನೇ ರೇಗಿಸಿದ್ ನಾನು ದೊಡ್ಡವನ್ನ. ಏನಂತ ಹೆಸರು ಕಟ್ಟಿದ್ರಿ ರೇಕ್ಸಕ್ಕೆ? ಹೆಂಗೈತೆ ನೋಡಿ ಅಣ್ಣ ಹೆಂಗೈತೆ ಅದು. ಮೈ ನೋಡಿ ಹೆಂಗೈತೆ. ಅದಕ್ಕೆ ಅದ್ರ ಬೈಸನ್ ಬೈ ಚಿಪ್ಸ್ ಐತೆ ಅದಕ್ಕೆ. ಆಕ್ಚುಲಿ ಎಲ್ಲ ಸಣ್ಣ ಸಣ್ಣವಿದೆ. ಚಿಕ್ಕಿತ್ತು ರಾಕ್ಷಸಗಳು ಹೆಂಗಿತ್ತು. ಎಲ್ಲ ಕುದುರೆ ಅದ್ ಎರಡು ಹಾಕಿದ್ರೆ ಒಂದಿತ್ತು. ಬೇಡ ನಮ್ಗೆ. ಏ ಅಲ್ಲೋಡಿ ಹುಲಿ, ಏ ಅಲ್ಲೋಡಿ ಹುಲಿ, ಸ್ಲೋ ಮಾಡಿ. ನೋಡಿ 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 ಇಲ್ಲಿ ಗೈಸ್. ನಮ್ಗೆ ಏನೇನ್ ಸಿಕ್ತು ಅಂತಂದ್ರೆ ಫಸ್ಟು ಜಿಂಕೆ ನೋಡಿದ್ವಿ, ಆಮೇಲೆ ನವಿಲ್ ನೋಡಿದ್ವಿ. ಅಷ್ಟೇನಾ ಅಂತ ಅನ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಆನೆ ಸಿಕ್ತು. ಆನೆ ನಮಗೆ ಫುಲ್ ಹೆದರ್ಸ್ಬಿಡ್ತು. ನಮ್ಮ ಹತ್ರನೇ ಬರ್ತೀಯ ಅಂತ ನಮಗೆ ಜೋರು ಮಾಡಿಬಿಡ್ತು. ಅದಾದ್ಮೇಲೆ ನಾವು ಹೆದರ್ಕೊಂಡು ಮುಂದೆ ಹೋದಾಗ ನಮಗೆ ಕಾಡೆ ಮೆಸ್ ಸಿಕ್ತು. ನಾವು ಹುಲಿ ಸಿಗುತ್ತಾ ಅಂತ ಅಂದ್ಕೊಂಡ್ವಿ, ಆದರೆ ಹುಲಿ ಸಿಗಲಿಲ್ಲ. ಬೆಳಕೊಂಡ್ಬಿಟ್ಟಿರ್ತದಲ್ಲ. ಇವಾಗ ಮುಗೀತು. ನಾವು ಮತ್ತೆ ಈಗ ಮೈಸೂರು ಕಡೆ ಹೊರಟಿದ್ದೀವಿ. ಗೈಸ್ ನೋಡಿ, ನಾವು ಪಂಚರ್ ಆಗೋಯ್ತು ಇದ್ದಕ್ಕಿದ್ದಂಗೆ. ಅದಕ್ಕೆ ಈಗ ಚೇಂಜ್ ಮಾಡಬೇಕು ಅಂತ ಇದ್ದಾರೆ. ಪಂಚರ್ ಅಂಗಡಿಗೆ ಹುಡ್ಕೊಂಡು ಹೋಗ್ತಾ ಅವ್ರೆ. ಮಂಚ್ ತಿನ್ನಿ. ಅವಾಗ ಹೇಳು ಗೈಸ್, ಎಲ್ಲಿ ಪಂಚರ್ ಆಗಿದೆ ಗೊತ್ತಾ? ಜಸ್ಟ್ ಕಾಡಿಂದ ಎಕ್ಸಿಟ್ ಆದ್ವಿ, ಇಲ್ಲೇ ಆಗ್ಬಿಡ್ತು. ಇನ್ನೇನಾದ್ರು ಒಳಗೆ ಆನೆ ಹತ್ರ ಸಿಗಾಕೊಂಡಿದ್ರೆ ನಮ್ಮ ಕತೆ ಅಷ್ಟೇ. ಇಲ್ಲಿ ಮುಂದೊಂದು ಆನೆ ಇದೆ, ಹಿಂದೆ ಒಂದು ಆನೆ ಇದೆ. ಅಯ್ಯೋ ಅಯ್ಯೋ ದೇವ್ರೆ, ನಮ್ಮ ಕತೆ ಅಷ್ಟೇ. ಸದ್ಯ ಈ ಕಡೆ ಬಂದಾಗ, ಹೊರಗಡೆ ಬಂದಾಗ ಒಂಚೂರು ಇಲ್ಲ ಆಯ್ತಪ್ಪ ಸದ್ಯ. ಬಿಡು ಕಾಣ್ತೈತೆ. ವಿಡಿಯೋ ಮಾಡ್ಕೊತಿದ್ಯಾ? ಈ ಥರ ಹಿಂಗಾಯ್ತು. ಇಷ್ಟೊತ್ತೆಲ್ಲ ಹಾಕಿಸ್ಕೊಂಡ್ವಿ. ಪಾಪ ನಿಮ್ಮ ಮುಖನ ತೋರಿಸ್ಬಿಡಮ್ಮ. ಅವನಿಗೆ ತೋರಿಸು. ಆ ಹುಡುಗನ ಹೈಲೈಟ್ ಮಾಡು. ಯಾರೇ ಇದ್ರು ಏನು ಕಾಂಟ್ಯಾಕ್ಟ್ ಮಾಡಿ ಫೋನ್ ಬರೆಸಿ. ಫೋನ್ ನಂಬರ್ ಹಾಕ್ಬಿಡು, ಕೆಳಗಡೆ ಹಾಕ್ಬಿಡು ಯೂಟ್ಯೂಬಲ್ಲಿ. ಗೈಸ್ ಆಲ್ಮೋಸ್ಟ್ 1.5 hour ಆಗಿದೆ ಅನ್ಸುತ್ತೆ. ವೇಟ್ ಮಾಡಿದ್ವಿ ಇಷ್ಟೊತ್ತಾದ್ಮೇಲೆ. ಆ ಪಂಚರು 3 ಪಂಚರ್ ಆಗಿದೆ. ಒಂದಲ್ಲ ಎರಡಲ್ಲ ಮೂರು ಪಂಚರ್ ಆಗಿದೆ. 3 ಪಂಚರ್ ಹಾಕಿಸ್ಕೊಂಡು ಬಂದು ಇವಾಗ ಎಲ್ಲ ಕೆಲಸ ಮುಗೀತು. ಇಲ್ಲ ನೋಡಿ ಏನೋ ಜೋಕ್ ಮಾಡ್ತಾ ಇದ್ದಾರೆ ಅಣ್ಣ ತಂಗಿ. ಇವಾಗ ನಾನು ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕೆ ಗೊತ್ತಾ, ನನ್ನ ಬ್ಯಾಟ್ರಿ ಬರೀ 2% ಇದೆ. ಅಕಸ್ಮಾತ್ ಏನಾದರೂ ಮನೆಗೆ ಹೋಗಿ ನಾವು ವಿಡಿಯೋ ಮಾಡೋಕ್ಕೆ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. Until then, take care. Tata, bye bye, see you. ಗುಡ್ ನೈಟ್. Good night. Bye bye. ಹ್ಯಾವ್ ಎ ನೈಸ್ ಡೇ. ಗೈಸ್ ಹಾಯ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾನು ಅವಾಗಲೇ ಬಾಯಿ ಅಂತಂದೆ ನನಗೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ. ಆದರೆ ವೀಡಿಯೋ ಮಾಡೋಕ್ಕಾಯ್ತು. ಹೆಂಗೆ ಅಂದರೆ ಇವರು ಮೊಬೈಲ್ ಚಾರ್ಜ್ ಹಾಕಿದ್ರು, ಚಾರ್ಜರ್ ತೊಗೊಂಡು ಬಂದಿದ್ದಲ್ಲ. ಎಲ್ಲಿ ಹೇಳಿ? ಹುಣಸೂರು ಟಿಫಾನಿಸಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಎಲ್ಲ ಚೆನ್ನಾಗಿ ಮಾಡ್ಸಿರ್ತೀವಿ. ಜ್ಯೂಸ್ ವೇಟ್ ಮಾಡ್ತಾ ಇದ್ದೀವಿ. ಇನ್ನು ಬ್ಯಾಟಿಂಗ್. ಈಗ ನಾನು ಮತ್ತೆ ಬಾಯ್ ಹಾಡ್ತಾ ಇದ್ದೀನಿ. ಈಗ ನಾವೆಲ್ಲರೂ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಮೈಸೂರಿಗೆ ಹೋಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀವಿ. Thank you so much for watching.